ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮುದುಡಿದ ತಾವರೆ ಅರಳಿತು ಮುಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀಯಪ್ಪ ಚಂದ್ರು ಎಂದು ಕೇಳಿದ ರಾಯರಿಗೆ ಸಾಯದೆ ಬದುಕಿರುವೆಯಾ ಎಂದು ಕೇಳುತ್ತಿದ್ದಾನೆ ಈ ಮುದುಕ ಎಂದುಕೊಂಡನು ಚಂದ್ರಶೇಖರ. ರಾಯರು ಮುಂದೇನು ಮಾತನಾಡುವುದು ಎಂದು ಯೋಚಿಸಿ ಮೆಲ್ಲನೆ ಮಧುವಿಗೆ ಇಂದು 9ನೆಯ ತಿಂಗಳು ಎಂದರು. ಚಂದ್ರಶೇಖರ ಮಾತನಾಡಲಿಲ್ಲ. ಈಗ ಅಂದರೆ 7ನೆಯ ತಿಂಗಳು ಅವಳನ್ನು ಕರೆದುಕೊಂಡು ಹೋಗುವ ಅಭಿಪ್ರಾಯವಿತ್ತು. ಆದರೆ ನಿನಗೆ ಕಳುಹಿಸಲು ಆಗಲಿಲ್ಲವೆಂದು ತೋರುವುದಿಲ್ಲ. ಆದ್ದರಿಂದಲೇ ಈಗ ಒಳ್ಳೆಯ ದಿನ ನೋಡಿ ಕರೆದುಕೊಂಡು ಹೋಗುತ್ತೇನೆ, ಏನು ಹೇಳುವೆ ಎಂದರು. ಚಂದ್ರಶೇಖರ ಓದುತ್ತಿರುವವನಂತೆ ನಟಿಸಿದನು. ಮಧು ಅವನನ್ನೇ ನೋಡುತ್ತಿದ್ದಳು. ಏನಪ್ಪ ಚಂದ್ರು, ನಿನ್ನನ್ನೇ ನಾನು ಕೇಳ್ತಾ ಇರೋದು, ಏನು ಹೇಳುತ್ತೀಯಾ ಎಂದು ರಾಯರು ಮತ್ತೆ ಕೇಳಿದರು. ಚಂದ್ರಶೇಖರ ಮಧುವನ್ನು ನೋಡಿ, ಮಧು ಕಳುಹಿಸಲು ಸಾಧ್ಯವಿಲ್ಲ ಎಂದು ಹೇಳು ಎಂದನು. ಚಂದ್ರು, ಇದು ಆಟದ ವಿಷಯವಲ್ಲ, ಚೆನ್ನಾಗಿ ಆಲೋಚಿಸು ಎಂದರು ರಾಯರು. ಯೋಚಿಸಬೇಕಾಗಿರೋದು ಏನೂ ಇಲ್ಲ ಎಂದು ಹೇಳು ಮಧು. ಇದೇನು ಆಟ ಚಂದ್ರು ನಿಂದು? ಮಧುವನ್ನು ನಮ್ಮ ಮನೆಗೆ ಕಳುಹಿಸಬಾರದೆಂದೇ? ಹಾಗಾದರೆ ನಾವೇನು ತಪ್ಪು ಮಾಡಿದ್ದೇವೆ ಅಥವಾ ಮಧು ಏನಾದರೂ ತಪ್ಪು ಮಾಡಿದ್ದಾಳಾ? ಹಾಗಿದ್ರೆ ಹೇಳಿಬಿಡು, ನಾವು ಅವಳಿಗೆ ಬುದ್ಧಿ ಹೇಳುತ್ತೇವೆ ಎಂದರು. ಮಧು, ವೃಥಾ ಮಾತು ಬೇಕಿಲ್ಲವೆಂದು ಹೇಳು, ಅಂದರೆ ಕಳುಹಿಸಲು ಸಾಧ್ಯವಿಲ್ಲ ಅನ್ನು ರಾಯರು ಅಸಹನೆಯಿಂದ ಕೇಳಿದರು. ಹೌದು ಅನ್ನು ಮಧು. ಇದೇ ನಿನ್ನ ಕೊನೆಯ ಮಾತೋ? ಹೌದು ಅಂತ ಮತ್ತೊಮ್ಮೆ ಹೇಳು ಮಧು ಎಂದನು. ಚಂದ್ರು, ಒಳ್ಳೆಯ ಮಾತಿನಿಂದ ಹೇಳುತ್ತಿದ್ದೇನೆ. ಮಧು ಹೇಳಿದ ಮಾತನ್ನು ಹೇಳಲು ನನಗೆ ಬೇಸರವಾಗುತ್ತಿದೆ. ಮಧು ಮಧು ಎಂದು ಅವಳ ಬಳಿ ಏಕೆ ಮಾತನಾಡುತ್ತಿದ್ದೀಯಾ? ನನ್ನನ್ನು ನೋಡಿ ಉತ್ತರಿಸು. ಕಳುಹಿಸುವುದಿಲ್ಲವೇ ಎಂದು ಕೇಳಿದರು ಕ್ರೋಧದಿಂದ. ಮೊದಲೇ ಹೇಳಿಯಾಗಿದೆ ಎಂದು ಹೇಳುವೆ ಎಂದನು. ಮತ್ತೊಮ್ಮೆ ರಾಯರು ಕೋಪದಿಂದ ಎದ್ದು ನಿಂತು ಮೇಜನ್ನು ಒಮ್ಮೆ ಬಲವಾಗಿ ಗುದ್ದಿ, ಓ ಹಾಗೋ, ಸರಿ, ನೀನು ಹೇಗೆ ಕಳುಹಿಸೋದಿಲ್ಲ, ನಾನು ಹೇಗೆ ಕರೆದುಕೊಂಡು ಹೋಗುವುದಿಲ್ಲ, ನೋಡೇ ಬಿಡುತ್ತೇನೆ ಎಂದರು. ಚಂದ್ರಶೇಖರ ಮಧುವನ್ನು ಕೋಪದಿಂದ ನೋಡಿ ಮುಷ್ಟಿಯನ್ನು ಬಿಗಿ ಹಿಡಿದು ಮಧು ಎಂದು ಅಬ್ಬರಿಸಿದನು. ಅದುವರೆಗೂ ಸುಮ್ಮನೆ ನಿಂತಿದ್ದ ಮಧು, ಇನ್ನು ನಾನು ಸುಮ್ಮನಿದ್ದರೆ ಅನರ್ಥವಾಗಬಹುದು ಎಂದು ಹೆದರಿ ತಂದೆಯನ್ನು ನೋಡಿ ಹೋಗಲಿ ಬಿಡಪ್ಪ ಎಂದು ಏನೋ ಹೇಳಲು ಹೊರಟಳು. ರಾಯರು ಅದನ್ನು ತಡೆದು, ನೀನು ಸುಮ್ಮನಿರಮ್ಮ, ಈ ಮೂರ್ಖ ಹೇಳಿದಂತೆ ನಡೆದರೆ ನಿನ್ನನ್ನು ಕೈ ಬಿಡಬೇಕಾಗುತ್ತದೆ ಎಂದರು. ಚಂದ್ರಶೇಖರ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನು ಕೋಪದಿಂದ ಬಿಸಾಕಿ, ಮಧು, ನನ್ನ ಮನೆಗೆ ಬಂದು ನನ್ನನ್ನೇ ಮೂರ್ಖ ಎನ್ನುತ್ತಿದ್ದಾನೆ ನಿನ್ನ ಅಪ್ಪ ಎಂದನು. ಅವನ ಮುಖ ಕೆಂಪಾಗಿತ್ತು. ಮಧು ಯಾರ ಕಡೆ ಹೇಳುವುದೆಂದು ತತ್ತರಿಸಿದಳು. ಚಂದ್ರು, ನಾನು ದೊಡ್ಡವನೆಂಬ ಮರ್ಯಾದೆ ಇರಲಿ, ಅಬ್ಬರಿಸಿದರು ರಾಯರು. ಚಂದ್ರಶೇಖರ ತಟ್ಟನೆ ಅವರ ಕಡೆ ತಿರುಗಿ, ಅಳಿಯನಿಗೆ ಹೇಗೆ ಮರ್ಯಾದೆ ಕೊಡಬೇಕು ಎಂಬುದನ್ನು ನೀವು ಮೊದಲು ಕಲಿಯಿರಿ ಎಂದನು. ನನ್ನ ನಂತರ ಹುಟ್ಟಿದ ಹುಡುಗ ನನಗೆ ಹೇಳ್ತಿದ್ದೀಯೇನೋ? ಶಟಪ್, ಹೆಚ್ಚು ಮಾತು ಬೇಡ, ಮರ್ಯಾದೆಯಿಂದ ಹೊರಟು ಹೋಗಿ ಎಂದನು ಧ್ವನಿ ಎತ್ತರಿಸಿ. ಮಧು, ಅಯ್ಯೋ ನೀವಾದರೂ ಸುಮ್ಮನಿರಿ ಎಂದಳು ದೈನ್ಯತೆಯಿಂದ. ಅವನು ಕೋಪದಿಂದ ಅವಳನ್ನ ನೋಡಿ ಮುಚ್ಚು ಬಾಯಿ, ಮಧ್ಯೆ ಮಾತನಾಡಬೇಡ ಎಂದು ಗದರಿಸಿದನು. ತಮ್ಮ ಎದುರು ಮಗಳನ್ನು ಅವನು ಒರಟಾಗಿ ಮಾತನಾಡಿಸಿದ್ದನ್ನು ನೋಡಿ ರಾಯರ ಕೋಪ ಮತ್ತೆ ಮುಗಿಲೇರಿತು. ಚಂದ್ರು, ನನ್ನ ಮುಂದೆ ನನ್ನ ಮಗಳನ್ನು ಒಂದು ಮಾತು ಹೇಳಿದರೂ ನಾನು ತಡೆಯಲಾರೆ ಎಂದು ಅಬ್ಬರಿಸಿದರು. ನಮ್ಮಿಬ್ಬರ ಮಧ್ಯೆ ಮಾತನಾಡುವುದು ಒಳಿತಲ್ಲ. ನಿನಗೆ ಹೆಂಡತಿ ಇರುವುದೆಂದು ಜೋರು ತೋರಿಸಬೇಡ. ಮಧು, ನಿನ್ನ ಅಪ್ಪನಿಗೆ ಮರ್ಯಾದೆಯಾಗಿ ಹೋಗಲು ಹೇಳು. ಹೆಚ್ಚು ಮಾತನಾಡಿದರೆ ನಾನಾಗಿ ಹೊರಡಿಸಬೇಕಾಗುವುದು ಎಂದನು ಬೇಸರದಿಂದ. ಮಧು ಹೆದರಿ ಬೆಪ್ಪಾಗಿ ನಿಂತಳು. ಓಹೋ, ಇಲ್ಲಿಯವರೆಗೂ ಬಂದ್ಯಾ ನೀನು? ನಾನೇನು ನಿನ್ನ ಮನೆಯ ಕೂಳಿಗೆ ಬರಲಿಲ್ವೋ ಮೂರ್ಖ? ನನ್ನ ಮಗಳನ್ನ ಕರೆದುಕೊಂಡು ಹೋಗಲು ಬಂದೆ. ಧಾರಾಳವಾಗಿ ಕರೆದುಕೊಂಡು ಹೋಗಬಹುದು, ಮತ್ತೆ ಬರುವ ಅವಶ್ಯಕತೆ ಇಲ್ಲ ಎಂದನು ಗಂಭೀರದಿಂದ. ಏಳಮ್ಮ ಮಧು, ನಿನ್ನ ಸಾಮಾನೆಲ್ಲ ರೆಡಿ ಮಾಡು. ನಾನು ಈಗಲೇ ಹೋಗಿ ಒಂದು ಟ್ಯಾಕ್ಸಿಯನ್ನು ತರುತ್ತೇನೆ. ಈ ಮನೆಯಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ.
ತಂಗಿಯ ಮಗನಲ್ಲ ಎಂದು ಗಿಣಿಯನ್ನು ಸಾಕಿ ಬೆಕ್ಕಿನ ಕೈಗೆ ಕೊಟ್ಟಂತೆ ನಿನ್ನನ್ನು ಈ ಚಂಡಾಳನಿಗೆ ಕೊಟ್ಟೆ. ಮುಖ್ಯವಾಗಿ ತಪ್ಪು ನನ್ನದು, ಹೊರಡು ಎಂದರು. ಮಧು ಬೆರಗಾಗಿ ನಿಂತಿದ್ದಳು. ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಏನು ಸುಮ್ಮನೆ ನಿಂತಿರುವೆ, ನಾನು ಹೊರಡುತ್ತೇನೆ, ಟ್ಯಾಕ್ಸಿ ಬರುವುದರೊಳಗೆ ರೆಡಿಯಾಗಿರಬೇಕು ಎಂದು ಮಗಳನ್ನು ಅವಸರಿಸಿದರು ರಾಯರು. ಮಧು ಒಮ್ಮೆ ತಂದೆಯನ್ನು ಮತ್ತೊಮ್ಮೆ ಪತಿಯನ್ನು ನೋಡಿದಳು. ಅವಳಿಗೆ ಯಾರು ತನ್ನವರು, ಯಾರ ಕಡೆ ಮಾತನಾಡಬೇಕು ಎಂದು ತಿಳಿಯಲಿಲ್ಲ. ಚಂದ್ರಶೇಖರ ಅವಳನ್ನು ನೋಡಿ ಅಣಕವಾಗಿ ನಕ್ಕು, ಹೋಗು, ನಿನ್ನ ಪ್ರೀತಿಯ ತಂದೆ ಕರೆಯುತ್ತಿದ್ದಾರೆ. ನನ್ನ ಬಳಿ ಇದ್ದರೆ ನಿನಗೆ ತೊಂದರೆ. ಇನ್ನು ನಿರಾತಂಕವಾಗಿ ಸುಖವಾಗಿ ಸಂತೋಷದಿಂದ ತವರಿನಲ್ಲಿ ಇರು, ಹೋಗು ಎಂದನು. ಮಧು ಮಾತನಾಡದೆ ತಲೆ ತಗ್ಗಿಸಿದಳು. ಹೊರಡಮ್ಮ, ರಾಯರು ಮತ್ತೆ ಹೇಳಿದರು. ಮಧು ಅಲುಗಾಡದೆ ನಿಂತಿದ್ದಳು. ಚಂದ್ರಶೇಖರ ಧ್ವನಿ ಎತ್ತರಿಸಿ, ಹೋಗ್ತೀಯೋ ಇಲ್ವೋ ಎಂದನು. ಮಧು ಅವನನ್ನು ನೋಡಿ ಮತ್ತೆ ತಲೆ ತಗ್ಗಿಸಿದಳು. ಅವನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನಂತರ ಅವಳನ್ನು ಓರೆಗಣ್ಣಿನಿಂದ ನೋಡುತ್ತಾ, ನೋಡು, ಹೋಗೋದಾದ್ರೆ ಹೋಗು, ಇಲ್ದಿದ್ರೆ ನಿನ್ನ ಅಪ್ಪನಿಗೆ ಹೋಗು ಎಂದು ಹೇಳು ಎಂದು ಶಾಂತವಾಗಿ ಮಧು ಬೆಚ್ಚಿ ಅವನನ್ನ ನೋಡಿದಳು. ಏನು ಹಾಗೆ ನೋಡುವೆ, ನಿನ್ನ ಅಪ್ಪನಿಗೆ ಇಲ್ಲಿಂದ ಹೊರಡಲು ಹೇಳು, ಹಾಗೆಯೇ ಇನ್ನೊಮ್ಮೆ ಬರಬೇಡ ಎಂದು ಹೇಳು. ಮಧುವಿನ ಕಣ್ಣಲ್ಲಿ ನೀರು ತುಂಬಿತ್ತು. ಈ ಮೊಸಳೆಯ ಕಣ್ಣೀರು ಬೇಕಿಲ್ಲ, ನಾನು ಹೇಳಿದಂತೆ ಹೇಳು ಎಂದನು ಕಟುವಾಗಿ. ಮಧು ಅವನನ್ನು ನೋಡಿ ದೈನ್ಯತೆಯಿಂದ, ನನ್ನಿಂದ ಹಾಗೆ ಹೇಳಲು ಸಾಧ್ಯವಿಲ್ಲ ಎಂದಳು. ಸಾಧ್ಯವಿಲ್ಲದಿದ್ದರೆ ನೀನು ಈ ತಕ್ಷಣವೇ ಹೊರಡು, ಇಲ್ಲಿ ಇರಬೇಕಾದ್ರೆ ನಾನು ಹೇಳಿದಂತೆ ಕೇಳಬೇಕು ಎಂದನು. ನೀವು ಬೇರೆ ಏನು ಹೇಳಿದರೂ ಮಾಡುತ್ತೇನೆ, ಆದರೆ ಇದೊಂದು ಸಾಧ್ಯವಿಲ್ಲ, ದಯವಿಟ್ಟು ನನ್ನನ್ನು ಬೇಡುತ್ತೇನೆ, ನನ್ನಿಂದ ಇದೊಂದು ಕೆಲಸ ಆಗುವುದಿಲ್ಲ ಎಂದಳು. ಮಗಳ ಕಣ್ಣೀರನ್ನು ಕಂಡು ಸಹಿಸಲಾಗದ ರಾಯರು, ಹೊರಡಮ್ಮ, ಈ ಚಂಡಾಳ ರಾಸ್ಕಲ್ ಬಳಿ ಏಕೆ ನೀನು ಬೇಡುತ್ತಿದ್ದೀಯಾ ಎಂದರು ಕೋಪದಿಂದ. ಚಂದ್ರಶೇಖರ ಮಧುವನ್ನು ತೀಕ್ಷ್ಣವಾಗಿ ನೋಡಿ, ಕೇಳಿದ್ಯಾ ನಿನ್ನ ಅಪ್ಪನ ಮಾತನ್ನ? ನೀನು ನನ್ನ ನಿಜವಾದ ಪತ್ನಿ ಆದರೆ ಈಗಲಾದರೂ ನಿನ್ನ ಅಪ್ಪನಿಗೆ ಹೋಗು ಎನ್ನು, ಇಲ್ಲವಾದ್ರೆ ಇಬ್ಬರನ್ನು ನಾನು ಹೊರಡಿಸಬೇಕಾಗುತ್ತದೆ ಎಂದನು. ಮಧು ಒಂದು ಕ್ಷಣ ಸುಮ್ಮನೆ ಇದ್ದಳು. ನಂತರ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಕಂಠಪಾಠವನ್ನು ಒಪ್ಪಿಸುವಂತೆ ತಂದೆಯನ್ನು ನೋಡಿ, ದಯವಿಟ್ಟು ಈ ರೀತಿಯಾದ ಪದಗಳನ್ನು ಉಪಯೋಗಿಸಬೇಡಿ, ಇಲ್ಲಿಂದ ಹೊರಟು ಹೋಗಿ, ಇನ್ನೊಮ್ಮೆ ಬರಬೇಡ ಎಂದು ಬಲವಾಗಿ ತುಟಿಯನ್ನು ಕಚ್ಚಿದಳು. ರಾಯರು ಮೆಟ್ಟಿ ಬಿದ್ದು ಮಗಳನ್ನ ನೋಡಿ, ಅಮ್ಮ, ಮಗು ಎಂದರು. ಮಧು ಅವರನ್ನು ನೋಡಲಾರದೆ ತಟ್ಟನೆ ಕೈಗಳಿಂದ ಮುಖವನ್ನ ಮುಚ್ಚಿಕೊಂಡಳು. ರಾಯರು ಒಮ್ಮೆ ಮಗಳನ್ನು ಒಮ್ಮೆ ಅಳಿಯನನ್ನ ನೋಡಿ ನಿಧಾನವಾಗಿ ಹೊರಗಡೆ ಹೊರಟರು. ಮಧು ಮೆಲ್ಲನೆ ಅವರನ್ನು ಹಿಂಬಾಲಿಸಿದಳು. ರಾಯರು ಬಾಗಿಲನ್ನು ಸಮೀಪಿಸಿದಾಗ ಮಧು ಅಪ್ಪ ಎಂದಳು. ವಾತ್ಸಲ್ಯ ತುಂಬಿದ ಧ್ವನಿ ಅವರನ್ನು ತಡೆಯಿತು. ತಿರುಗಿ ಮಗಳನ್ನು ನೋಡಿದರು. ಅವಳು ದೈನ್ಯತೆಯಿಂದ ಅವರನ್ನೇ ನೋಡುತ್ತಿದ್ದಳು. ಬಾಯಿ ತೆರೆದು ಹೇಳಲಾರದೆ ಇರುವುದನ್ನು ಅವಳ ಕಣ್ಣೀರು ಹೇಳಿತ್ತು. ರಾಯರು ಪ್ರೀತಿಯಿಂದ ಮಗು ಎಂದರು. ಮಧು ಅವರ ಬಳಿ ಬಂದು ಅವರ ಕೈ ಹಿಡಿದು, ಅಪ್ಪ, ನನ್ನನ್ನು ಕ್ಷಮಿಸು, ನಾನಾಗಿ ಅಂದರೆ ನಿನ್ನ ಮುದ್ದು ಮಗಳಾಗಿ ನಾನು ಆ ಮಾತನ್ನು ಹೇಳಲಿಲ್ಲ, ಆದರೆ ನಿನ್ನ ತಂಗಿಯ ಮಗನ ಪತ್ನಿಯಾಗಿ ಈ ಮನೆಯ ಒಡೆಯನ ದಾಸಿಯಾಗಿ ಕೇವಲ ಅವರ ಆಜ್ಞೆಯನ್ನು ಪಾಲಿಸಿದೆ. ದಯವಿಟ್ಟು ಈ ಪಾಪಿ ಮಗಳನ್ನು ಕ್ಷಮಿಸಿಬಿಡು. ಅಯ್ಯೋ, ನಾನೇಕೆ ಹುಟ್ಟಿದೆ, ಹುಟ್ಟಿದ ಕೂಡಲೇ ನನಗೆ ಸಾವು ಬರಬಾರದಿತ್ತೇ ಎಂದಳು ವೇದನೆಯಿಂದ. ಹಾಗೆ ಹೇಳಬೇಡ ಮಗು, ನಿನ್ನನ್ನು ನೋಡಲಾಗದಿದ್ದರೂ ನೀನು ಜೀವಂತದಿಂದ ಸುಖವಾಗಿರುವೆ ಎಂದು ಹೇಳಿದರೆ ಸಾಕು, ನಿನ್ನ ಸಂಸಾರ ನೆಮ್ಮದಿಯಿಂದ ಇದ್ದರೆ ಸಾಕು, ನಾವೇಕೆ ಮಧ್ಯೆ ಬರಬೇಕು ಎಂದರು. ಮಧು ಬರುಡಾಗಿ ನಕ್ಕು, ನೆಮ್ಮದಿ, ಇನ್ನು ನನಗೆ ಒಂದೇ ಬಾರಿಗೆ ಬರಬೇಕು ನೆಮ್ಮದಿ ಎಂದಳು. ನನ್ನ ಎದುರು ಹೀಗೆಲ್ಲ ಮಾತನಾಡಬೇಡ ಮಗು, ನಾನು ಚಂದ್ರುನನ್ನು ನನ್ನ ತಂಗಿಯ ಮಗನೆಂಬ ವಾತ್ಸಲ್ಯದಿಂದ ಮಾತನಾಡಿಸಿದೆ, ಆದರೆ ಅವನು ಅದನ್ನು ತಿಳಿದುಕೊಳ್ಳಲಿಲ್ಲ. ನಿಜ, ಒಬ್ಬ ತಂದೆಯ ಅರಿವು ಅವನಿಗೆ ಇಲ್ಲ. ಆದ್ದರಿಂದ ಏನೀಗ, ಮುಂದೆ ಅವನಿಗೊಬ್ಬ ಮಗಳು ಹುಟ್ಟಿ ಅವಳ ಗಂಡ ಅವನನ್ನು ಮಗಳಿಂದ ದೂರ ಮಾಡಿದಾಗ ಅರ್ಥವಾಗುತ್ತದೆ ತಂದೆ ಮಗಳ ವಾತ್ಸಲ್ಯ. ಅದನ್ನು ಸ್ವಲ್ಪ ಜೋರಾಗಿ ಹೇಳಿದರು ರಾಯರು. ಚಂದ್ರಶೇಖರನಿಗೂ ಕೇಳಲಿ ಎಂದು.
ಅವರ ಮಾತನ್ನು ಕೇಳಿ ಮಧುವಿನ ತಾಯಿ ಹೃದಯ ತಳಮಳಿಸಿತು. ಕರುಳು ಹಿಂಡಿತು. ಆದರೆ ಏನು ಹೇಳದೆ ಸುಮ್ಮನೆ ಇದ್ದಳು. ರಾಯರು ಮಗಳನ್ನು ಒಮ್ಮೆ ಮೇಲಿನಿಂದ ಕೆಳಗಿನವರೆಗೂ ದಿಟ್ಟಿಸಿ ವಾತ್ಸಲ್ಯದಿಂದ ಹೋಗುತ್ತೇನಮ್ಮ ಎಂದರು. ಅವರ ಕಂಠ ಬಿಗಿದು ಮಾತು ಹೊರಡದಾಯಿತು. ಮಧು ಮೆಲ್ಲನೆ ಬಾಗಿ ತಂದೆಯ ಪಾದ ಮುಟ್ಟಿ ನಮಸ್ಕರಿಸಿದಳು. ರಾಯರು ಅವಳ ತಲೆಯನ್ನ ಪ್ರೀತಿಯಿಂದ ಸವರಿದ್ರು. ಸುಖವಾಗಿ ಮೈ ಕಳೆದು ಗಂಡು ಮಗುವನ್ನು ಪಡೆ ತಾಯಿ ಎಂದು ತುಂಬಿದ ಹೃದಯದಿಂದ ಹರಿಸಿದರು. ನಂತರ ಛತ್ರಿಯನ್ನು ಬಿಚ್ಚಿ ಹೊರಗೆ ಹೊರಟರು. ಮಧು ಅವರು ಹೋಗುವುದನ್ನು ನೋಡುತ್ತಾ ನಿಂತಳು. ಅವಳೆಷ್ಟು ಪ್ರಯತ್ನಿಸಿದರೂ ಕಣ್ಣೀರನ್ನು ತಡೆಯಲು ಆಗಲಿಲ್ಲ. ಬರಬರುತ್ತಾ ತಂದೆಯ ಆಕೃತಿ ಚಿಕ್ಕದಾಗಿ ಕೊನೆಗೆ ಕಣ್ಮರೆಯಾಯಿತು. ಮಧು ಆಳವಾದ ನಿಟ್ಟುಸಿರಿನೊಂದಿಗೆ ಒಳಗಡೆ ಬಂದಳು. ಏನು ಹೇಳುತ್ತಿದ್ದೀಯಾ ನಿನ್ನ ಅಪ್ಪ? ಒಳಗೆ ಬಂದ ಮಧುವನ್ನು ಕೇಳಿದನು ಚಂದ್ರಶೇಖರ. ಮಧು ಅವನನ್ನು ನೋಡಿದಳು. ಯಾರದ್ದೋ ದೊಡ್ಡ ಕೆಲಸವನ್ನು ಸಾಧಿಸಿದ ಹೆಮ್ಮೆ ಅವನ ಮುಖದಲ್ಲಿ ಪ್ರಕಾಶಿಸಿತ್ತು. ಮಧು ಜಿಗುಪ್ಸೆಯಿಂದ ಮುಖ ತಿರುಗಿಸಿ ಮೂಲೆ ಒಂದನ್ನು ಓರೆಗೆ ಆಯಾಸದಿಂದ ಕುಳಿತಳು. ನನಗೆ ಮಗಳು ಹುಟ್ಟಿದರೆ ಎಂದು ಹೇಳುತ್ತಿದ್ದನಲ್ಲವೇ ಎಂದನು. ಮತ್ತೆ ಮಧು ಉತ್ತರಿಸದೆ ಮೌನವಾಗಿ ಕುಳಿತಳು. ಒಂದು ವೇಳೆ ನನಗೆ ಮಗಳು ಹುಟ್ಟಿದರೆ ನಾನು ಇವನಂತೆ ಮುದ್ದು ಮಾಡಿ ಕೆಡಿಸುವುದಿಲ್ಲ. ನನ್ನ ಮಗಳು ಇವಳ ಮಗಳಂತೆ ಅವಳ ಪತಿಗೆ ದ್ರೋಹ ಮಾಡಿದರೆ ಅವನ ಮಾತು ಮುಗಿಯುವ ಮುನ್ನ ಸಾಕು ನಿಮ್ಮ ಕಲ್ಪನೆ ಎಂದಳು ಆಯಾಸ ತುಂಬಿದ ಕೋಪದಲ್ಲಿ. ನಾನು ಹೇಳುತ್ತಿರುವುದು ಸುಳ್ಳೇ? ನನ್ನ ತಂದೆಯ ಹೆಸರು ಹೇಳಿ ನನ್ನನ್ನು ದೂರುತ್ತಿರುವುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ತಿಳಿಯಬೇಡಿ ಎಂದಳು. ನಾನು ಹಾಗೆ ಎಣಿಸಲಿಲ್ಲ. ನಿನಗೆ ತಿಳಿಯಬೇಕು ಎಂದೇ ನನ್ನ ಬಯಕೆ. ಅಯ್ಯೋ ದೇವ್ರೆ, ಇದೆಂತಹ ಬಯಕೆ! ನನ್ನನ್ನು ಎಷ್ಟು ನಿಂದಿಸಿದರೂ ನಿಮಗೆ ತೃಪ್ತಿ ಸಿಗುವುದಿಲ್ಲವೇ? ನನ್ನ ತಂದೆ ಬಂದಾಗ ಹೇಳಬಾರದ ಮಾತುಗಳನ್ನು ಹೇಳಿಸಿದ್ದೀರಿ. ಆಗ ನನ್ನ ಹೃದಯದಲ್ಲಾದ ನೋವಿನ ಅರಿವು ನಿಮಗೆ ಇಲ್ಲಿದ್ದರೆ ನನ್ನನ್ನು ಈ ರೀತಿ ಜೀವಂತದಿಂದ ಕೊಲ್ಲುತ್ತಿರಲಿಲ್ಲ. ನಿಮಗೆ ನಾನೇನು ದ್ರೋಹ ಮಾಡಿದ್ದೆ? ನನ್ನನ್ನು ಎಷ್ಟು ಹಿಂಸಿಸಿದರೂ ನಿಮಗೆ ಸಮಾಧಾನವಿಲ್ಲವೇ? ಅಯ್ಯೋ, ನನಗೆ ಸಾವು ಬರಬಾರದೆ? ಆಗಲಾದರೂ ಸಮಾಧಾನವಾಗಬಹುದು ಎಂದು ಮಧು 2 ಕೈಗಳಿಂದ ಹಣೆಯನ್ನು ಮುಚ್ಚಿಕೊಂಡು ಅತ್ತಳು. ಚಂದ್ರಶೇಖರ ನಗು ನಗುತ್ತಾ ನಾಟಕದ ದೃಶ್ಯ ನೋಡುವಂತೆ ನೋಡುತ್ತಾ ಕುಳಿತಿದ್ದನು. ಮಧು ತೀರ ಆಯಾಸದಿಂದ ಮೈ ಮನ ಸೊರಗಿ ಗೋಡೆಗೆ ಒರಗಿ ಕಣ್ಣು ಮುಚ್ಚಿದಳು. ಅವಳಿಗೆ ತೋರುತ್ತಿದ್ದ ಒಂದೇ ಒಂದು ಪ್ರಶ್ನೆ, ನನಗೆಂದು ಮರಣ ಬರುವುದು ಎಂದು. ಏನಯ್ಯ ವಿದ್ಯಾವಂತ, ಹೊರಟ ಮಾವನೊಂದಿಗೆ ಜಗಳವಾಡಿದ್ಯಂತಲ್ಲ? ಆಗ ತಾನೇ ಒಳಗೆ ಬಂದ ಅರುಣ್ ನಗುತ್ತಾ ಚಂದ್ರಶೇಖರನ ಬಳಿ ಕುಳಿತನು. ಓ ನೀನಾ, ಬಾರಯ್ಯ, ಆಗ್ಲೇ ನಿನಗೆ ಸುದ್ದಿ ತಿಳಿದು ಹೋಯಿತೆ ಎಂದು ನಗುತ್ತಾ ಕೇಳಿದನು ಚಂದ್ರಶೇಖರ. ನನಗೆ ತಿಳಿಯದ ಸುದ್ದಿ ಉಂಟೆ? ಅದು ನಿಜ, ನಿನಗೆ ತಿಳಿಯದ ಸುದ್ದಿ ಎಲ್ಲಿ ಎಂದನು ಚಂದ್ರಶೇಖರ ಅವನದೇ ವಾಣಿಯಲ್ಲಿ. ಗೆಳೆಯರಿಬ್ಬರು ಸ್ವಲ್ಪ ಹೊತ್ತಿನವರೆಗೂ ಹಾಸ್ಯದಿಂದ ಮಾತನಾಡುತ್ತಿದ್ದರು. ಅರುಣ್ ಮೆಲ್ಲನೆ ತಾನು ಬಂದ ವಿಷಯಕ್ಕೆ ತೊಡಗಿದನು. ಮುಂದೇನು ಯೋಚನೆ ಶೇಖರ್? ಯಾವುದಕ್ಕೆ ಅರ್ಥವಾಗದೆ ಕೇಳಿದನು ಚಂದ್ರಶೇಖರ. ಮಧುವಿನ ವಿಷಯ. ಮಾಡೋದೇನು? ತವರಿಗೆ ಕಳುಹಿಸುವುದು ಅಸಾಧ್ಯವೆಂದು ನಿಶ್ಚಯಿಸಿರುವಂತಿದೆ. ಹೌದು, ಮೊಟಕಾಗಿ ಹೇಳಿದನು ಚಂದ್ರಶೇಖರ. ಚೆನ್ನಾಗಿ ಯೋಚಿಸಿ ನೋಡು ಶೇಖರ್. ಅರುಣ್, ನಿಮ್ಮಲ್ಲಿ 1000 ಕಲಹವಿರಬಹುದು ಶೇಖರ್. ನಾನು ಅದರ ಬಗ್ಗೆ ಮಾತನಾಡುವುದಿಲ್ಲ. ಆದರೆ ಕೋಪವನ್ನು ಮಧುವಿನ ಮೇಲೆ ಅದು ಈ ಸಮಯದಲ್ಲಿ ತೋರಿಸುವುದು ನ್ಯಾಯವಲ್ಲ. ನನಗೆ ಯಾರ ಮೇಲೂ ಕೋಪವಿಲ್ಲ. ಮತ್ತೇಕೆ ಅವಳನ್ನು ತವರಿಗೆ ಕಳುಹಿಸಲು ನಿರಾಕರಿಸುತ್ತಿದ್ದೀಯಾ? ನಿನ್ನ ತಾಯಿ ಇದ್ದಿದ್ದರೆ ಚಿಂತಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಆದರೆ ಈ ನಿಮ್ಮನೆಯಲ್ಲಿ ಯಾರೂ ಇಲ್ಲ. ಅರಿಯದ ಹುಡುಗಿ ಮಧು. ಅವಳು ಒಬ್ಬಳೇ ಏನು ಮಾಡಲು ಸಾಧ್ಯ? ಇದನ್ನೆಲ್ಲ ಚೆನ್ನಾಗಿ ಯೋಚಿಸಿದ್ದೇನೆ ಅರುಣ್. ಮಧುವಿಗೆ ನಾನು ಯಾವ ರೀತಿಯ ತೊಂದರೆಯನ್ನು ಕೊಡುವುದಿಲ್ಲ. ಅವಳನ್ನು ಮನೆ ಕೆಲಸವನ್ನು ನೋಡಿಕೊಳ್ಳಲು ಒಬ್ಬ ಹೆಣ್ಣಾಳನ್ನು ನೇಮಿಸುತ್ತೇನೆ. ಅವನ ಮಾತನ್ನು ಕೇಳಿ ಜೋರಾಗಿ ನಕ್ಕ ಅರುಣ್. ಶೇಖರ್, ನೀನು ಬಾಯಿಯಲ್ಲಿ ಹೇಳುವಷ್ಟು ಸುಲಭವಲ್ಲಪ್ಪ ನಡೆಯೋದು. ನಿನಗೆ ಮಧುವನ್ನು ತವರಿಗೆ ಕಳುಹಿಸುವ ಇಷ್ಟವಿಲ್ಲದಲ್ಲಿ ನಾನು ಹೇಳಿದಂತೆ ಮಾಡು ಎಂದನು. ಏನು ಮಾಡಬೇಕು? 3 ತಿಂಗಳಿನವರೆಗೂ ಮಧು ನನ್ನ ನರ್ಸಿಂಗ್ ಹೋಮ್ನಲ್ಲಿ ಇರಲಿ. ನಾನು ರಜನಿ ಅವಳನ್ನು ನೋಡಿಕೊಳ್ಳುತ್ತೇವೆ.
ಸಾಧ್ಯವಿಲ್ಲದ ಮಾತು. ಯಾಕಪ್ಪ, ನೀನೇ ಯೋಚಿಸಿ ನೋಡು. ಚೆನ್ನಾಗಿ ಯೋಚಿಸಿ ಹೇಳುತ್ತಿದ್ದೇನೆ ಶೇಖರ್. ಇರಲಾರದು ನನ್ನ ಸ್ಥಿತಿಯನ್ನು ನೋಡಿ ಯೋಚಿಸಿಲ್ಲ ಅಂದರೆ ಅರುಣ್ ಹುಬ್ಬೇರಿಸುತ್ತಾ ಕೇಳಿದನು. ಅಂದರೆ ನಿನ್ನ ನರ್ಸಿಂಗ್ ಹೋಮ್ಗೆ 3 ತಿಂಗಳಾಗುವ ಹಣವನ್ನು ಕಟ್ಟುವ ಸ್ಥಿತಿಯಲ್ಲಿ ನಾನು ಇಲ್ಲ. ಶೇಖರ್, ನನ್ನನ್ನು ಅರ್ಥ ಮಾಡಿಕೊಂಡು ಈ ಮಾತನಾಡುತ್ತಿದ್ದೀಯಾ? ಅರುಣ್ ಕೋಪದಿಂದ ಹೇಳಿದನು. ಚಂದ್ರಶೇಖರ ಮೌನದಿಂದ ಕುಳಿತನು. ತಾನು ನನ್ನಿಂದ ಹಣ ಪಡೆಯುತ್ತೇನೆಯೇ ಶೇಖರ್? ಹಾಗೆಂದು ನಾನು ಸುಮ್ಮನೆ ಇರಲು ಆಗುವುದಿಲ್ಲ ಅರುಣ್. ಗೆಳೆತನ ಬೇರೆ, ವ್ಯವಹಾರ ಬೇರೆಯಪ್ಪ. ಅವನ ಮಾತಿಗೆ ಅರುಣ್ ನಗುತ್ತಾ, ಶೇಖರ್, ಚೆನ್ನಾಗಿ ಯೋಚನೆ ಮಾಡು. ನೀನು ನನ್ನ ಆಪ್ತ ಮಿತ್ರ. ನಿನ್ನ ಪತ್ನಿ ಮಧು. ಮಧು ನನ್ನ ಕಣ್ಣ ಮುಂದೆ ಬೆಳೆದ ಕಣ್ಮಣಿಯಪ್ಪ. ನಮ್ಮ ಮನೆಯಲ್ಲಿ ಲಂಗವನ್ನು ತೊಟ್ಟು ಮುದ್ದು ಮಾತುಗಳನ್ನಾಡುತ್ತಾ ರಾಗಿಣಿಯೊಂದಿಗೆ ಬೆಳೆದ ಚಿತ್ರ ನನ್ನ ಕಣ್ಣಲ್ಲಿಯೇ ಇದೆ. ನನಗೆ ರಾಗಿಣಿ ಮಧುವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಶೇಖರ್ ಎಂದನು. ಅಪ್ಪ ಅರುಣ್, ನಿನ್ನ ಮಾತನ್ನು ಒಪ್ಪಿದೆ. ಆದರೆ ಇದೊಂದು ಮಾತ್ರ ಸಾಧ್ಯವಿಲ್ಲ. ನಮ್ಮಂತಹ ಬಡವರಿಗಾಗಿಯೇ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳಿವೆ. ಶೇಖರ್, ನಿನ್ನ ಗೆಳೆಯ ಎಂಬ ಅಧಿಕಾರದಿಂದ ಹೇಳುತ್ತೇನೆ. ನಿನಗೆ ಮಧುವಿನಲ್ಲಿ ನಿಜವಾದ ಪ್ರೇಮವಿದ್ದರೆ ಈ ರೀತಿ ಹೇಳುತ್ತಿರಲಿಲ್ಲ ನೀನು. ಶೇಖರ್, ನಾನೊಬ್ಬ ಡಾಕ್ಟರ್ ಎಂಬುದನ್ನು ನೀನು ಮರೆಯಬೇಡ. ಮಧುವಿನ ಸ್ಥಿತಿ ನಿನಗೆ ಅರಿವಾಗಿಲ್ಲ. ನಿನಗೆ ಅವಳು ಬದುಕಬೇಕು ಎಂದಿದ್ದರೆ ನನ್ನ ನರ್ಸಿಂಗ್ ಹೋಮ್ನಲ್ಲಿ ಬಿಡು. ಇಲ್ಲದಿದ್ದರೆ ನಿನ್ನ ಇಷ್ಟದಂತೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸು. ಆದರೆ ನಿನಗೆ ಬರೆದು ಕೊಡುತ್ತೇನೆ, ಮಧು ಮತ್ತೆ ಹಿಂದಿರುಗಿ ಬರುವುದಿಲ್ಲ ಎಂದನು. ಚಂದ್ರಶೇಖರ ಯೋಚಿಸುತ್ತಾ ಕುಳಿತನು. ಅರುಣ್ ಮತ್ತೆ ಏನು ಹೇಳುವೆ ಶೇಖರ್ ಎಂದು ಕೇಳಿದನು. ನೀನು ಇಷ್ಟು ಹೇಳಿದ ಮೇಲೆ ನಾನೇನು ಮಾಡಲಿ ಅರುಣ್? ಎಲ್ಲ ನಿನ್ನ ಇಷ್ಟದಂತೆ ನಡೆಯಲಿ ಎಂದನು. ಅರುಣ್ ನಗುತ್ತಾ ಅವನ ಬೆನ್ನು ತಟ್ಟಿ, ಜಾಣ ಆಗಿರಬೇಕು. ಎಲ್ಲಿ, ಒಂದು ಕಪ್ ಕಾಫಿ ತಗೊಂಡು ಬಾ ಎಂದನು. ಚಂದ್ರಶೇಖರ ಎದ್ದು ಒಳಗೆ ನಡೆದನು. ಹಲೋ, ಯಾರು? ಅರುಣ್, ಈಗಲೇ ಬರಬೇಕೇ? ಈಗ 4 ಗಂಟೆ, ತುಂಬ ಅರ್ಜೆಂಟ್ ವರ್ಕ್. 5 ಗಂಟೆಗೆ ಸರಿಯಾಗಿ ಅಲ್ಲಿ ಹಾಜರಾಗುತ್ತೇನೆ. ಮಧು ಸುಖವಾಗಿರುವವಳಷ್ಟೇ. ಆಗಲಿ, ಓಕೆ. ಹೌದು, ಥ್ಯಾಂಕ್ಸ್ ಎಂದು ರಿಸೀವರನ್ನು ಕೆಳಗೆ ಇಟ್ಟ ಚಂದ್ರಶೇಖರನ ಮುಖದಲ್ಲಿ ದುಗುಡ ತುಂಬಿತ್ತು. ನಂತರ ಅವನ ಮನ ಕೆಲಸದಲ್ಲಿ ಓಡಲಿಲ್ಲ. ಸಮಯ ಕಳೆಯುವುದನ್ನೇ ಎದುರು ನೋಡುತ್ತಿದ್ದನು. ಅಂತೂ ಅವನು ಎದುರು ನೋಡುತ್ತಿದ್ದ ಸಮಯ ಸ್ವಲ್ಪ ತಡವಾಗಿಯೇ ಬಂದಿದೆ ಎಂದು ಭಾಸವಾಯಿತು ಅವನಿಗೆ. ಅವಸರದಿಂದ ಸೈಕಲನ್ನು ಹತ್ತಿ ನರ್ಸಿಂಗ್ ಹೋಮ್ ಕಡೆ ಹೊರಟನು. ಬಾ ಶೇಖರ್. ಒಳಗೆ ಬಂದ ಚಂದ್ರಶೇಖರನನ್ನು ಸ್ವಾಗತಿಸಿದನು ಅರುಣ್. ಅಲ್ಲಿ ಅವನ ವಿನಃ ಯಾರೂ ಇರಲಿಲ್ಲ. ಕಾತುರದಿಂದ ಅವನನ್ನೇ ನೋಡುತ್ತಿದ್ದ. ಅವನ ಎದುರು ಕುಳಿತನು ಚಂದ್ರಶೇಖರ. ಅರುಣ್ ನಿಧಾನವಾಗಿ ಒಂದು ಸಿಗರೇಟನ್ನು ಹೊತ್ತಿಸಿ, ನೀನು ಮತ್ತು ಮಧು ಪ್ರೀತಿಯಿಂದ ಇದ್ದೀರಾ ಎಂದು ಕೇಳಿದನು. ಚಂದ್ರಶೇಖರ ಕಸಿವಿಸಿಯಿಂದ ಸ್ವಲ್ಪ ನಕ್ಕು, ಇದೇನು ಅರುಣ್, ನಾನು ಮಧುವಿನ ಸುದ್ದಿಯನ್ನು ತಿಳಿಯಲು ತವಕ ಪಡುತ್ತಿದ್ದೇನೆ ಎಂದನು. ಆದರೆ ನೀನೇ ಬೇರೆ ಏನೋ ವಿಷಯ ಹೇಳುತ್ತಿದ್ದೀಯಲ್ಲ ಎಂದನು. ಕಾರಣದಿಂದಲೇ ಕೇಳುತ್ತಿದ್ದೇನೆ ಶೇಖರ್. ನನ್ನ ಪ್ರಶ್ನೆಗೆ ಮೊದಲು ಉತ್ತರಿಸು. ಒಬ್ಬ ಡಾಕ್ಟರ್ ಎಂಬ ಬಿಗುಮಾನದಿಂದ ಹೇಳಿದನು. ಚಂದ್ರಶೇಖರ ಮೆಲ್ಲನೆ ಹೀಗೆಂದನು. ಏನು ಪ್ರೀತಿಗಾಗಿಯೇ ಇದ್ದೇವೆ. ನಿಜವಾಗಿ ಹೇಳ್ತಾ ಇದ್ದೀಯಾ? ನಾನ್ಯಾಕೆ ಸುಳ್ಳು ಹೇಳಲಿ? ಇಲ್ಲ, ನಾನು ನಂಬುವುದಿಲ್ಲ. ನಿನಗೆ ಮಧುವಿನಲ್ಲಿ ಪ್ರೀತಿ ಇಲ್ಲವೆಂದು ನಾನು ಹೇಳುತ್ತೇನೆ. ಅವನ ಮಾತಿನಿಂದ ಚಂದ್ರಶೇಖರನಿಗೆ ಕೋಪ ಬಂದಿತು. ನೀನು ನಂಬದಿದ್ದರೆ ನಾನೇನು ಮಾಡಲಿ ಎಂದನು. ಮತ್ತೇಕೆ ಮಧು ಅಸುಖಿಯಾಗಿ ಕಾಣುತ್ತಾಳೆ? ಮಧುವನ್ನು ಕೇಳಬೇಕಾದ ಪ್ರಶ್ನೆ ನನ್ನನ್ನು ಕೇಳಿದರೆ ಎಂದನು. ಆದರೆ ಅವಳು ಉತ್ತರಿಸಲಿಲ್ಲ. ಹಾಗೆ ಇರುವಾಗ ನನಗೆ ಹೇಗೆ ತಿಳಿಯಬೇಕು? ಪತ್ನಿಯ ಮನಸ್ಸನ್ನು ಅರಿತು ನಡೆಯುವುದು ಪತಿಯ ಧರ್ಮ. ನಾನೇನು ಮಾಡಿದೆ? ಅಸಹನೆಯಿಂದ ಹೇಳಿದನು ಚಂದ್ರಶೇಖರ. ನೀನೇನು ಮಾಡಿಲ್ಲಪ್ಪ, ಆದರೆ ಅವಳ ಮನವನ್ನು ಅರಿತುಕೊಳ್ಳಲಿಲ್ಲ. ಅದು ಹೇಗೆ? ಮಧುವನ್ನು ನೋಡಿದರೆ ಗೊತ್ತಾಗುತ್ತದೆ. ನಿನ್ನನ್ನು ಮದುವೆಯಾಗುವ ಮೊದಲು ಎಷ್ಟು ಪುಷ್ಟಿಯಾಗಿ ಉಲ್ಲಾಸದಿಂದ ಇರುತ್ತಿದ್ದಳು ಅವಳು. ಈಗ ಎಷ್ಟು ಕೃಶವಾಗಿದ್ದಾಳೆ. ಮುಖದಲ್ಲಿ ಗೆಲುವಿಲ್ಲ. ಮನಸ್ಸಿನಲ್ಲಿ ಏನೋ ವಿಷಯವನ್ನು ಇಟ್ಟುಕೊಂಡು ಕೊರಗುತ್ತಿದ್ದಾಳೆ. ಇರಬಹುದು. ಅದಕ್ಕೆ ನಾನೇನು ಮಾಡಲಿ? ಒಮ್ಮೆಯಾದರೂ ಅವಳ ಕೊರಗಿನ ಕಾರಣವನ್ನು ಕೇಳಿದ್ದೀಯಾ? ಅಥವಾ ಅರಿಯುವ ಪ್ರಯತ್ನವಾದರೂ ಮಾಡಿದ್ದೀಯಾ? ಅರುಣ್, ಇದು ಕೋರ್ಟ್ ಅಲ್ಲ. ಕೋಪದಿಂದ ಅಬ್ಬರಿಸಿದನು ಚಂದ್ರಶೇಖರ.
ಅರುಣ್ ಶಾಂತದಿಂದ ಅದನ್ನು ನಾನು ಬಲ್ಲೆ ಶೇಖರ್, ಇಷ್ಟು ಮಾತುಗಳನ್ನೇ ಹೇಳಿದೆ ಎಂದರೆ ನೀನು ಮೊದಲು ಮಧುವನ್ನು ಗಮನಿಸಬೇಕಿತ್ತು. ಆದರೆ ನೀನು ಅವಳ ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ. ಆದ್ದರಿಂದ ಈಗ ಎಷ್ಟು ತೊಂದರೆಯಾಯಿತು ಗೊತ್ತಾ ನಿನಗೆ ಎಂದನು. ಚಂದ್ರಶೇಖರ ದಿಗ್ಭ್ರಮೆಗೊಂಡು ತನ್ನನ್ನೇ ಮರೆತ ಸ್ಥಿತಿಯಲ್ಲಿ ನನ್ನ ಮದುವೆಗೆ ಏನಾಯಿತು, ಆರೋಗ್ಯವಾಗಿ ಇರುವಳೇ ಎಂದು ಅವಳು ಕೇಳಿದನು. ಅವನ ಧ್ವನಿಯಲ್ಲಿ ಅಡಗಿದ್ದ ಕಾತುರ ಪ್ರೇಮವನ್ನು ಗುರುತಿಸಿದನು ಅರುಣ್. ಅವನು ತೃಪ್ತಿಯಿಂದ ನಗುತ್ತಾ ಅವನ ಕೈ ಹಿಡಿದು ಕೂರಿಸಿ ಇಂದು ನಡೆದ ಎಲ್ಲ ಘಟನೆಯನ್ನು ಸವಿಸ್ತಾರವಾಗಿ ತಿಳಿಸಿದನು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.